ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಕೆ ಎನವರು ಸೆಕೆಂಡ್ ರೌಂಡ್ ಪ್ರೊವಿಷನಲ್ ರಿಸಲ್ಟನ್ನು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ನೋಡೋದಾದರೆ ಫಸ್ಟ್ ಇನ್ಸ್ಟ್ರಕ್ಷನ್ಸ್ ನೋಡೋಣ. ಆಪ್ಷನ್ಸ್ ಎಂಟರ್ಡ್ ಅಪ್ ಟು 2 PM ಆನ್ 13/9 ಹ್ಯಾಸ್ ಬೀನ್ ಕನ್ಸಿಡರ್ಡ್. ಅಂದರೆ ಮೊನ್ನೆ 13th ಸೆಪ್ಟೆಂಬರ್ವರೆಗೂ ನೀವೇನೇನು ಆಪ್ಷನ್ಸ್ ಎಂಟರ್ ಮಾಡಿದ್ದೀರಾ ಅದ್ರ ಬೇಸಿಸ್ ಮೇಲೆ ನಿಮಗೆ ರಿಸಲ್ಟನ್ನು ಕೊಟ್ಟಿದ್ದಾರೆ. ಅದಾದಮೇಲೆ ಕ್ಯಾಂಡಿಡೇಟ್ಸ್ ಶುಡ್ ನಾಟ್ ರಿಪೋರ್ಟ್ ಟು ದಿ ಪ್ರೊವಿಷನಲಿ ಅಲಾಟೆಡ್ ಕಾಲೇಜ್. ಅಂದರೆ ಇದು ಫೈನಲ್ ರಿಸಲ್ಟ್ ಅಲ್ಲ, ಫೈನಲ್ ರಿಸಲ್ಟು ನಾಳೆ ಬಿಡುಗಡೆ ಮಾಡ್ತಾರೆ. ಇಲ್ಲಾಂದರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ನಾಡಿದ್ದು ಒಳಗಡೆ ನಿಮಗೆ ರಿಸಲ್ಟ್ ಸಿಗುತ್ತೆ. ಸೊ ಅದು ಬಂದಾದಮೇಲೆ ನಿಮ್ಗೆ ಅಲಾಟ್ಮೆಂಟ್ ಲೆಟರ್ ಡೌನ್ಲೋಡ್ ಮಾಡಿಕೊಂಡು ನೀವು ಹೋಗಬೇಕು ಕಾಲೇಜ್ಗೆ. ಇವಾಗ ಮೇಯ್ನು ಏನಪ್ಪ ನೋಡೋದಾದರೆ, ಸ್ಪೆಸಿಫಿಕ್ ಅಬ್ಜೆಕ್ಷನ್ಸ್ ಇಫ್ ಎನಿ. ಆಪ್ಷನ್ಸ್ ಎಂಟರ್ಡ್ ಸೆಕೆಂಡ್ ರೌಂಡ್ ಕಟ್ ಆಫ್ ರ್ಯಾಂಕ್ ವೆರಿಫೈಡ್ ಬಟ್ ನಾಟ್ ಅಲಾಟೆಡ್ ಎನಿ ಸೀಟ್. ಅಂದರೆ ನಿಮಗೆ ಇಲ್ಲಿ ನೋಡಿ, ಎಲ್ಲ ಕಾಲೇಜಸ್ದು ಎಲ್ಲ ಕ್ಯಾಟಗರಿದು ಕಟ್ ಆಫನ್ನು ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ಬೋದು. ಸೊ ಈ ಕ್ಯಾಟಗರಿಯಲ್ಲಿ, ನಿಮ್ಮ ಕ್ಯಾಟಗರಿಯಲ್ಲಿ ನೀವು ಎಂಟರ್ ಮಾಡಿರೋ ಕಾಲೇಜಲ್ಲಿ ನಿಮಗೆ ಸಿಕ್ಕಿರೋ ರ್ಯಾಂಕು ಇಲ್ಲಿ ಕೊಟ್ಟಿರೋ ರ್ಯಾಂಕ್ಸ್ಗಿಂತ ಜಾಸ್ತಿ ಇದೆ, ಆದರೂ ನಿಮಗೆ ಅಂದರೆ ಕಡಿಮೆ ಇದೆ. ಅಂದರೆ ಇವಾಗ 11,859 2 AG ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಇದೆ. ನಿಮಗೆ ಈ ರ್ಯಾಂಕ್ ಒಳಗಡೆ ಇದ್ದರೆ ಆದರೂ ನಿಮಗೆ ಸೀಟ್ ಸಿಕ್ಕಿಲ್ಲ ಅಂದರೆ ಆವಾಗ ನೀವು ಏನು ಮಾಡಬೇಕು ಅಂದರೆ KEauthority-KA@nic.in ಮೇಲ್ ಮಾಡಬೇಕು ನಾಳೆ ಬೆಳಗ್ಗೆ 10 ಗಂಟೆ ಒಳಗಡೆ. ಅದಾದಮೇಲೆ KAದವರು ಎಲ್ಲ ಬಂದಿರೋ ಮೇಲನ್ನು ವೆರಿಫೈ ಮಾಡಿಕೊಂಡು ಫೈನಲ್ ರಿಸಲ್ಟನ್ನು ಬಿಡುಗಡೆ ಮಾಡ್ತಾರೆ. ಸೊ ನೀವು ಒಂದ್ಸಲ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ, ನೀವು ಯಾವ್ಯಾವ ಕಾಲೇಜ್ ಹಾಕಿದ್ದೀರಾ, ಅದರಲ್ಲಿ ನಿಮ್ಮ ಕ್ಯಾಟಗರಿದು ಕಟ್ ಆಫ್ ಎಲ್ಲಿ ನಿಲ್ತಿದೆ ಅಂತ. ಅದಾದಮೇಲೆ ಎಲ್ಲರೂ ಮೇಲ್ ಮಾಡೋದಲ್ಲ, ನಿಮಗೆ ಏನಾದರೂ ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಅಂದರೆ ಅನಿಸುತ್ತೆ ಮಾತ್ರ ನೀವು ಮೇಲ್ ಮಾಡಬೇಕು. ಸೊ ನೆಕ್ಸ್ಟ್ ನೋಡೋದಾದರೆ ಇಂಡಿವಿಜುವಲ್ ರ್ಯಾಂಕ್, ಆಲ್ ಇಂಡಿಯಾ ರ್ಯಾಂಕ್ ಮತ್ತು ಯಾವ್ಯಾವ ಕಾಲೇಜ್ ಅಲಾಟ್ ಆಗಿದೆ ಅಂತ ಆ ಲಿಸ್ಟ್ ಕೊಟ್ಟಿದ್ದಾರೆ. ಸೊ ಅದಾದಮೇಲೆ ಅಲಾಟ್ಮೆಂಟ್ ಲಿಂಕನ್ನು ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮ CET ನಂಬರ್ ಹಾಕ್ಕೊಂಡು ನೀವು ಚೆಕ್ ಮಾಡ್ಕೋಬೋದು. ಸೊ ಇವಾಗ MCCನವರು ಇವತ್ತು ರಾತ್ರಿ ಇಲ್ಲಾಂದರೆ ನಾಳೆ ರಿಸಲ್ಟನ್ನು ಫೈನಲ್ ರಿಸಲ್ಟನ್ನು ಡಿಕ್ಲೇರ್ ಮಾಡ್ತಾರೆ. ಅದಾದಮೇಲೆ KAನವರು ಡಿಕ್ಲೇರ್ ಮಾಡ್ತಾರೆ. ಸೊ ನೀವು ಅದರಲ್ಲಿ ನೀವು ಚೂಸ್ ಮಾಡ್ಕೋಬೋದು. ಅಂದರೆ ನಿಮಗೆ MCCಯಲ್ಲಿ ಸಿಕ್ಕಿರೋ ಸೀಟು ನಿಮಗೆ ಚೆನ್ನಾಗಿದೆಯಾ, ಇಲ್ಲಾಂದರೆ KAದಲ್ಲಿ ಸಿಕ್ಕಿರೋ ಸೀಟ್ ಚೆನ್ನಾಗಿದೆಯಾ ಅಂತ. ಸೊ ಅದರ ಬೇಸಿಸ್ ಮೇಲೆ ನೀವು ಡಿಸಿಷನ್ ತೊಗೋಬೇಕಾಗತ್ತೆ. ಇದು ತುಂಬ ಒಳ್ಳೆಯದು. ಸೊ ಇದಿಷ್ಟೇ ಇವತ್ತಿಗೆ. ಇನ್ನೇನಾದರೂ ರೆಗ್ಯುಲರ್ ಅಪ್ಡೇಟ್ಸ್ ಇದ್ದರೆ ನಾನು ಅಪ್ಡೇಟ್ ಮಾಡ್ತೀನಿ. ನನ್ನ ಚಾನಲ್ಗೆ ಫಾಲೋ ಮಾಡಿ.